ತುಳಸಿಯವ್ರು ಮಾಡಿರೋದ್ರಲ್ಲಿ ತಪ್ಪೇನಿದೆ? ಪ್ರತಿ ತಾಯಿನೂ ತನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು. ಅದಕ್ಕೋಸ್ಕರನೇ ಇಂಥದ್ದೆಲ್ಲ ಮಾಡೋದು. ನೋಡೋಬಿ, ನಿನ್ನ ಮನಸ್ಸಲ್ಲಿ ಅವರು ಏನೂ ಅಲ್ಲದೆ ಇರ್ಬೋದು, ಆದರೆ ಅವ್ರ ಮನಸ್ಸಲ್ಲಿ ಅವ್ರು ನಿನ್ನನ್ನು ಮಗ ಅಂತ ಸ್ವೀಕಾರ ಮಾಡಿರೋವಾಗ ಅದನ್ನು ತೆಗೆದು ಹಾಕೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಅವರನ್ನು ತಾಯಿ ಅಂದ್ಕೊಳ್ಳದೆ ಇರ್ಬೋದು, ಆದರೆ ಅವರು ನಿನ್ನನ್ನು ಮಗ ಅಂತಲೇ ಅಂದ್ಕೊಂಡಿದ್ದಾರೆ. ನನಗಂತೂ ಅದಕ್ಕೆ ಮಾಡಿರೋದ್ರಲ್ಲಿ ಯಾವ ತಪ್ಪು ಕಾಣಿಸ್ತಿಲ್ಲ. ನಮಗೋಸ್ಕರ ಇನ್ನೊಬ್ಬರು ಒಳ್ಳೆ ಕೆಲಸ ಮಾಡಿ ದೇವ್ರ ಹತ್ರ ಬೇಡ್ಕೋತಿದ್ದಾರೆ ಅಂತಂದರೆ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಅರ್ಥ. ಅಷ್ಟು ಮಾತ್ರ ಅಲ್ಲ, ಅಮ್ಮ ಅಭಿ ಹೆಸರಲ್ಲಿ ಮಾತ್ರ ದಾನ ಮಾಡಿಲ್ಲ, ಎಲ್ಲ ಮಕ್ಕಳ ಹೆಸರಲ್ಲೂ ದಾನ ಮಾಡಿದ್ದಾರೆ. ಆ ಲೆಟ್ರು ಅಭಿ ಹೆಸರಲ್ಲಿ ಬಂದಿದೆ ಅಷ್ಟೆ. ಅಭಿ, ಈ ಲೆಟ್ರಲ್ಲಿ ಏನು ಬರ್ದಿದೆ ಅಂತ ಸರಿಯಾಗಿ ನೋಡು. ಇದರಲ್ಲಿ ನಿನ್ನ ಹೆಸರು ಮಾತ್ರ ಇದೆ. ಬ್ರೋ, ಇಲ್ಲಿ ಅಭಿ, ಅವಿ, ನಿಧಿ ಅಂತ ನಮ್ಮ 3 ಜನದ ಹೆಸರು ಇದೆ. ಅಮ್ಮ ನೀನು ಒಬ್ಬನಿಗೋಸ್ಕರ ಈ ರೀತಿ ಮಾಡಿದಿದ್ರೆ ನಿನ್ನ ಮೆಚ್ಚಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತು. ಆದರೆ ಒಬ್ಬ ತಾಯಿಗೆ ಎಲ್ಲ ಮಕ್ಕಳು ಒಂದೇ. ಈ ವಿಷಯನ ನಮ್ಗೆ ಯಾರಿಗೂ ಹೇಳದೆ ಈ ರೀತಿ ಮಾಡಿದ್ದಾರೆ. ಇವತ್ತು ಲೆಟ್ರ್ ಬಂದಿದ್ದಕ್ಕೆ ನನಗೂ ಗೊತ್ತಾಗಿದೆ, ಇಲ್ಲಾಂದ್ರೆ ನನಗೂ ಗೊತ್ತಾಗ್ತಿರ್ಲಿಲ್ಲ. ನಮಗೆ ಗೊತ್ತಾಗಲಿ ಗೊತ್ತಾಗದೇ ಇರಲಿ, ಅವರು ನಮಗೋಸ್ಕರ ಬೇಡ್ಕೋತಾನೆ ಇರ್ತಾರೆ. ಇದು ಪುಣ್ಯದ ಕೆಲಸ ಅಲ್ವಾ ಅಭಿ? ನಾನು ಹಾಗೆ ಮಾತಾಡಿದ್ದಕ್ಕೆ ಸಾರಿ ಆ್ಯಂಡ್ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಅಭಿ. ಅಮ್ಮ ನಮ್ಮ ಹೆಸರಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ನಾವು ಅವ್ರಿಗೋಸ್ಕರ ಏನಾದರೂ ಮಾಡಬೇಕಲ್ವ? ಅದಕ್ಕೆ ನಾವು ಶುರು ಮಾಡ್ತಿರೋ ಹೊಸ ಕಂಪ್ನಿನ ಅಮ್ಮನ ಹೆಸರಲ್ಲಿ ಶುರು ಮಾಡ್ತಿದ್ದೀವಿ. ಇದು ನಾವು ಅಮ್ಮನ ಕೊಡ್ತಿರೋ ಪುಟ್ಟ ಗೌರವ. ಏನು, ಕಂಪನಿ ನನ್ನ ಹೆಸರಲ್ಲಿ ಓಪನ್ ಮಾಡೋದಾ? ಖಂಡಿತ ಹಾಗೆ ಮಾಡಬೇಡಿ. ನಾನು ಏನು ಮಾಡಿದ್ದೀನಿ ಅಂತ ಕಂಪನಿ ನನ್ನ ಹೆಸರಲ್ಲಿ ಮಾಡೋದಕ್ಕೆ? ಕಷ್ಟಪಟ್ಟು ದುಡಿತಾ ಇರೋರು ನೀವು, ನಿಮ್ಮ ಹೆಸರಲ್ಲಿ ಮಾಡಿ. ತುಳಸಿಯವರೇ, ನೀವು ಮಕ್ಕಳ ಹೆಸರಲ್ಲಿ ದಾನ ಮಾಡೋದು ಸರಿ ಅನ್ನೋದಾದರೆ ಮಕ್ಕಳು ನಿಮ್ಮ ಹೆಸರಲ್ಲಿ ಅಮ್ಮ, ನೀವು ಕಂಪ್ನಿಗೋಸ್ಕರ ಏನು ಮಾಡಿಲ್ಲ ಅಂದ್ಕೊಂಡಿದ್ದೀರಾ, ಆದರೆ ಇಂಡೈರೆಕ್ಟ್ ಆಗಿ ತುಂಬ ಸಲ ಸಹಾಯ ಮಾಡಿದ್ದೀರಾ. ಕಂಪ್ನಿ ಪ್ರಾಬ್ಲಮಲ್ಲಿದ್ದಾಗ ಒಳ್ಳೊಳ್ಳೆ ಸಜೆಷನ್ಗಳು ಕೊಟ್ಟಿದ್ದೀರಾ. ಅಷ್ಟೇ ಅಲ್ಲ ಅಮ್ಮ, ನೀವು ಮಾಡಿರೋ ದಾನ ಪೂಜೆಗಳಿಂದನೇ ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗಿರೋದು. ಬೇಡ ಅನ್ಬೇಡಿ. ಅದಕ್ಕೆ ಮಕ್ಕಳು ದಾರಿ ತಪ್ಪಿದಾಗ ಅವರಿಗೆ ಒಳ್ಳೆ ದಾರಿ ತೋರಿಸಿದ್ದೀರಾ,
ಅವ್ರನ್ನ ಚೆನ್ನಾಗಿ ನೋಡ್ಕೊತಿದ್ದೀರಾ. ನಿಮ್ಮ ಪ್ರೀತಿನೇ ಅವ್ರು ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಆಗಿರುವಾಗ ನಿಮ್ಮ ಹೆಸರಿಡೋದಕ್ಕೆ ಯಾಕೆ ಬೇಡ ಅಂತಿದ್ದೀರಾ? ದೀಪಿಕಾ, ಏನಂತೀಯಮ್ಮ? ಅದು ನಾನು ಹೇಳೋದೇನಿದೆ, ಮನೇಲಿ ಇಷ್ಟು ದೊಡ್ಡ ನಿರ್ಧಾರ ತಗೋಬೇಕಾದಾಗ ಮನೇಲಿ ಬೇರೆ ಎಲ್ಲರೂ ಒಪಿನಿಯನ್ನು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಅಭಿ, ನಿನಗೇನು ಅನಿಸುತ್ತೆ? ಅನ್ಸೋದೇನಿದೆ, ಇದೆಲ್ಲ ನಾವು ಮೊದಲೇ ಮಾತಾಡಿ ತಗೊಂಡಿರೋ ನಿರ್ಧಾರ. ಅಭಿ, ಹೊಸ ಕಂಪನಿ ಶುರುವಾಗೋಕ್ಕೆ ಇನ್ನೂ ತುಂಬ ದಿನಗಳಿದೆ. ಅದ್ರ ಬಗ್ಗೆ ನಿಧಾನವಾಗಿ ಮಾತಾಡೋದ್ರಾಯ್ತು ಬಿಡು. ಈಗ ಕಂಪನಿ ಕೆಲಸಗಳೆಲ್ಲ ಚೆನ್ನಾಗಾಗಲಿ, ಅದು ಮುಖ್ಯ. ಇಲ್ಲ ಚಿಕ್ಕಮ್ಮ, ಕಂಪ್ನಿ ಕೆಲಸಗಳೆಲ್ಲ ಚೆನ್ನಾಗೇ ನಡೀತಾ ಇದೆ. ಇನ್ನೇನು ಕನ್ಸ್ಟ್ರಕ್ಷನ್ ಶುರು ಮಾಡಬೇಕಷ್ಟೆ. ಅದಕ್ಕೆ ರಿಜಿಸ್ಟ್ರೇಷನ್ ಎಲ್ಲ ಆಗಬೇಕಲ್ವ. ಹಾಗಾಗಿ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ, ಮುಂದಿನ ತಿಂಗಳು ಕಂಪ್ನಿ ಕೆಲಸಗಳೆಲ್ಲ ಮುಗ್ದಾದ ಮೇಲೆ ನಾವು ಓಪನಿಂಗ್ ಸೆರೆಮನಿ ಇಟ್ಕೋಬೋದು. ದಿಸ್ ಇಸ್ ಟೂ ಮಚ್. ಅಭಿಗೂ ತಲೆ ಕೆಟ್ಟಿದೆ. ನನಗೋಸ್ಕರ ಏನಾದರೂ ಮಾಡು ಅಂದರೆ ಆ ತುಳಸಿ ಅವ್ರಿಗೋಸ್ಕರ ಇಷ್ಟು ದೊಡ್ಡ ಕಂಪ್ನಿ ಮಾಡೋಕ್ಕೆ ಒಪ್ಕೊಂಡಿದ್ದಾನೆ. ಇದನ್ನೆಲ್ಲ ಹೀಗೆ ಬಿಟ್ಟರೆ ಈ ಮನೆಯಲ್ಲಿ ನನಗೆ 3 ಕಾಸಿನ ಬೆಲೆನೂ ಇರಲ್ಲ. ನನಗಂತೂ ತುಂಬ ಖುಷಿ ಆಗ್ತಿದೆ. ಅಮ್ಮನ ಹೆಸರಲ್ಲಿ ಹೊಸ ಕಂಪನಿ ಕೇಳೋದಕ್ಕೆ ಚೆನ್ನಾಗಿದೆ. ಇದೇ ಖುಷಿಗೆ ಎಲ್ಲರೂ ಮನೆಗೆ ಸಂಜೆ ಬೇಗ ಬನ್ನಿ, ಪುಟ್ಟದಾಗ ಪಾರ್ಟಿ ಮಾಡೋಣ. ಇಷ್ಟು ದಿನ ಇವನನ್ನು ಗಮನಿಸಿದ್ದು ಇವತ್ತು ಕೆಲಸಕ್ಕೆ ಬರ್ತಿದೆ. ನೋಡಿದ್ಯಾ ಸಮರ್ಥ್, ನೀನು ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೋತೀಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಮಕ್ಕಳು ಮಾತ್ರ ನಿನ್ನ ತಾಯಿ ಹೆಸರಲ್ಲಿ ದೊಡ್ಡ ಕಂಪನಿನೇ ಶುರು ಮಾಡ್ತಿದ್ದಾರೆ. ಈಗ ಹೇಳು, ನೀನು ನಿನ್ನ ತಾಯಿಗೋಸ್ಕರ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ? ಅಂದರೆ ಏನು ಹೇಳ್ತಾ ಇದ್ದೀರಾ ನೀವು? ತಾಯಿಗೋಸ್ಕರ ಇಷ್ಟೆಲ್ಲ ಮಾಡೋಕ್ಕಾದ್ರೆ ಮಾತ್ರ ಮಕ್ಕಳಾಗೋಕ್ಕೆ ಸಾಧ್ಯನಾ? ಇಲ್ಲ ಅಂತಂದರೆ ಅವ್ರಿಗೆ ನಾನು ಮಗ ಆಗೋಕ್ಕೆ ಸಾಧ್ಯ ಇಲ್ವಾ? ನೀನಿನ್ನೂ ಯಾವ ಕಾಲದಲ್ಲಿ ಇದೆಯಾ ಸಮರ್ಥ್? ನೀನು ಮಗ ಅನ್ನೋದನ್ನು ಮರೆತು ತುಳಸಿ ಅವರು ಈ ಮನೆಗೆ ಬಂದು ಸೇರಿದ್ದಾರೆ ಅಂದರೆ ಕರುಳ ಸಂಬಂಧಕ್ಕಿಂತ ಈ ಮನೆಯವ್ರಿಗೆ ಇಷ್ಟ ಆಗಿದೆ ಅಂತ ತಾನೇ ಅರ್ಥ. ದೇವರು ಅವ್ರನ್ನ ಇಂಥ ವೈಭೋಗದಲ್ಲಿ ಇರಿಸಿದ್ದಾನೆ. ಅದನ್ನು ನೋಡಿ ಸಂತೋಷ ಪಡೋದು ಬಿಟ್ಟು ನೀನಿನ್ನೂ ತಾಯಿ ಪ್ರೀತಿ ಬೇಕು ಅಂತ ಕೊರಗ್ತಾ ಇದೆಯಲ್ಲ, ಈಗ ಅವ್ರಿಗಿರೋ ಮಕ್ಕಳಿಗೆ ನಿನ್ನನ್ನು ಹೋಲಿಕೆ ಮಾಡ್ಕೊಳಕ್ಕಾದ್ರೂ ಆಗುತ್ತಾ ಸಮರ್ಥ್? ಅಂದರೆ ನಿಮ್ಮ ಮಾತಿನ ಅರ್ಥ ಶ್ರೀಮಂತಿಕೆಯಿಂದ ತಾಯಿ ಪ್ರೀತಿನ ಕೊಂಡ್ಕೋಬೋದು ಅಂತನಾ? ಹಾಗೇನಾದರೂ ಆದರೆ ಈ ಜಗತ್ತಲ್ಲಿ ತಾಯಿ ಪ್ರೀತಿಗೆ ಬೆಲೆನೇ ಇರಲ್ಲ. ದುಡ್ಡು ಕೊಟ್ಟರು ಕೊಂಡ್ಕೊಳಕ್ಕಾಗದಿರೋದು ಒಂದೇ, ತಾಯಿ ಪ್ರೀತಿ ಮಾತ್ರ. ಇದೆಲ್ಲ ಮಾತಾಡೋಕೆ ಚಂದ ಸಮರ್ಥ್, ಆದರೆ ಏನು ನಡೀತಾ ಇದೆ ಅಂತ ನಿನ್ನ ಕಣ್ಣಿಗೂ ಕಾಣಿಸ್ತಾ ಇದೆ. ಹೋಗ್ಲಿ ಬಿಡು. ತುಳಸಿ ಅವರು ಅಭಿನೂ ಅಷ್ಟು ಪ್ರೀತಿಸ್ತಾ ಇದ್ದಾರಲ್ಲ, ಅದಕ್ಕೋಸ್ಕರನಾದರೂ ನಾವು ಅವರನ್ನು ಹೆಚ್ಕೊಳ್ಳೇಬೇಕು. ನೀನು ಅವ್ರಿಗೋಸ್ಕರ ಇದೇ ಥರ ಏನಾದರೂ ಮಾಡಿದಿದ್ರೆ ನಿನಗೂ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ರೋ ಏನೋ. ಇವನ ಮನಸ್ಸು ಬೂದಿ ಮುಚ್ಚಿದ ಕೆಂಡದ ಹಾಗಿತ್ತು. ಈಗ ಬೆಂಕಿ ಹತ್ಕೊಳ್ಳೋಕೆ ಸರಿಯಾದ ಸಮಯ.
ಚಿಕ್ಕಮ್ಮ ಸಮರ್ಥ ಎಲ್ಲಿ? ಈಗಷ್ಟೇ ಇಲ್ಲೇ ಇದ್ನಲ್ಲ. ನನಗೆ ಯಾವುದೋ ಇಂಪಾರ್ಟೆಂಟ್ ಮೆಸೇಜ್ ಬಂದಿತ್ತು ಅಂತ ನೋಡ್ತಾ ಇದ್ದೆ, ಸರಿಯಾಗಿ ಗಮನಿಸ್ಲಿಲ್ಲ. ಹೋದ ಅನ್ಸತ್ತೆ. ಬ್ರೋ ಏನಿದೆಲ್ಲ, ಹೋಗಿ ಹೋಗಿ ಆ ಹುಚ್ಚು ನನ್ನ ಮಗನ ನಾವು ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಲ್ಲ, ನಮಗೆ ಬುದ್ಧಿ ಇಲ್ಲ. ಛೆ ಹಾಗೆಲ್ಲ ಮಾತಾಡಬಾರ್ದು ಅಭಿ. ಪಾಪ ಅವ್ನಿಗೇನು ಟೆನ್ಷನ್ ಇತ್ತೋ ಏನೋ, ಹೋಗ್ಲಿ ಬಿಡು. ಟೆನ್ಷನ್ ಏನಿರುತ್ತೆ, ಅವನಿಗೆ ಮೂಗಿನ ತುದಿಯಲ್ಲಿ ಕೋಪ ಅಷ್ಟೇ. ಯಾವುದೋ ವಿಷಯಕ್ಕೆ ಕೋಪ ಮಾಡ್ಕೊಂಡಿರ್ತಾನೆ. ಕೋಪ ನನಗೂ ಬರುತ್ತೆ ಬ್ರೋ. ಅಯ್ಯಯ್ಯೋ, ಅದು ಗೊತ್ತಿರೋ ವಿಷಯ. ಈಗ ನೀನು ಕೋಪ ಮಾಡ್ಕೋಬೇಡ. ನಡಿ ಹೊರಡೋಣ. ಚಿಕ್ಕಮ್ಮ ಬರ್ತೀವಿ. ಏನು ಸೊಗಲಾಡಿ ಇದು? ನಮ್ಮ ಕಾಲದಲ್ಲಿ ಬೀಡಿ ಸೇದೋದು, ಕುಡಿಯೋದು, ಹೊಗೆ ಸೊಪ್ಪು ಹಾಕೋದು ಇದನ್ನೆಲ್ಲ ಚಟ ಅಂತ ಅಂತಿದ್ವಿ. ಆದರೆ ಈಗಿನ ಕಾಲದ ಹುಡುಗರು ಅದಕ್ಕಿಂತ ದೊಡ್ಡ ಚಟನ ಹತ್ತಿಸ್ಕೊಂಡಿದ್ದಾರೆ. ಚಟನಾ? ಏನ್ ಅದು? ರೀಲ್ಸು ಗೀಲ್ಸು ಅಂತಿರಲ್ಲ ಅದು. ಒಂದು ಚಂದ ಇಲ್ಲ, ಒಂದು ಅಂದ ಇಲ್ಲ. ಹಾಡು ಹೇಳೋಕೆ ಬರದೇ ಇದ್ದರೂ ಕೂಡ ಬೇರೆ ಯಾರೋ ಹಾಡಿದ ಹಾಡಿಗೆ ಇವರು ಬಾಯಾಡ್ಸೋದು, ಕೈ ಕಾಲು ತಿರುಗಿಸೋದು, ಸೊಂಟ ಬಳಗಿಸೋದು. ಇದನ್ನು ಮಾಡಿಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದ್ವಿ ಅಂತ ಹಾರಾಡ್ತಾ ಇರೋದು. ಆಮೇಲೆ ಅದೇನು ಫ್ಯಾನ್ಸ್ ಅಂತೆ, ಇವ್ರಿಗೆ ಲಕ್ಷಾಂತರ ಫ್ಯಾನ್ಸ್ ಅಂತೆ. ಒಂದು ಮಾತು ಹೇಳ ಸೊಗಲಾಡಿ, ಈಗಿನ ಕಾಲದಲ್ಲಿ ನಿಜವಾದ ಕಲೆಗೆ ಬೆಲೆನೇ ಇಲ್ಲ. ಏನ್ ಮಾಡೋದು ತಾತ, ಕಲೆನ ಗುರ್ತಿಸೋ ಕಾಲ ಇದಲ್ಲ ಅನ್ಸುತ್ತೆ. ಅದು ನಿಜಾನು ಸೊಗಲಾಡಿ, ಇದು ಕಲಿಗಾಲ. ಇಲ್ಲಿ ಕೆಟ್ಟದ್ದನ್ನು ಹೊಗಳೋದೇ ಜಾಸ್ತಿ, ಕೆಟ್ಟ ಗುಣನೇ ದೊಡ್ಡ ಆಸ್ತಿ. ಹೋಗ್ಲಿ ಬಿಡಿ ತಾತ, ನಾವು ನಮ್ಮ ಪಾಡಿಗಿದ್ರಾಯ್ತು, ನಮ್ಗೆ ಯಾಕದೆಲ್ಲ. ತಾತ, ಈ ಕಬ್ಬ ತುಂಬಾ ಹಳೇದಾಗಿದೆ, ಇನ್ನು ಎಷ್ಟು ದಿನ ಅಂತ ಯೂಸ್ ಮಾಡ್ತೀರಾ? ಸಾಕಲ್ವಾ? ಸೊಗಲಾಡಿ, ಬಟ್ಟೆ ಹಳೇದಾದಷ್ಟು ಮೈ ಮೇಲೆ ಮೆತ್ತಿಗಿರುತ್ತೆ ಕಣೋ. ಯಾಕೆ ಇದನ್ನ ನಿಮ್ಮ ಅಡುಗೆ ಮನೆ ಒರೆಸೋದಕ್ಕೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀಯಾ? ಅಯ್ಯಯ್ಯೋ ಇಲ್ಲ ತಾತ, ನಿಮಗೆ ಯಾವಾಗ ಇದು ಸಾಕು ಅನ್ಸುತ್ತೋ ಅವಾಗ ಕೊಡಿ. ಹೇಳು ಮತ್ತೆ. ಸಮರ್ಥ್, ಏನಿದು ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಯಾಕೆ ಬರ್ಬಾರ್ದಿತ್ತ? ಬರ್ಬಾರ್ದು ಅನ್ನಂಗಿದ್ರೆ ಹೇಳ್ಬಿಡಿ, ಎಲ್ಲ ದೂರ ಹೋಗ್ಬಿಡ್ತೀನಿ. ದಂಡ್ಪಿಂಡ, ಏನಾಗಿದೆ ನಿನಗೆ? ಯಾಕೆ ಹೀಗೆಲ್ಲ ಕೂಗಾಡ್ತಿದೀಯಾ? ಮತ್ತಿನ್ನೇನು ತಾತ, ಯಾರಿಗೂ ಬೇಡ್ದವನಾಗ್ಬಿಟ್ಟಿದ್ದೀನಲ್ಲ ನಾನು. ಅಯ್ಯೋ ನಿನ್ನ, ನಮಗೆಲ್ಲ ನೀನು ಬೇಕು ಕಣೋ. ನೀನು ಬೇಕಾಗಿರೋದಕ್ಕೆ ನಿನ್ನ ಹೆಂಡತಿ ಇನ್ನೂ ನಿನ್ನ ಜೊತೆ ಸಂಸಾರ ಮಾಡ್ತಾ ಇರೋದು. ನಾನು ಅವಳ ಬಗ್ಗೆ ಹೇಳ್ತಿಲ್ಲ ತಾತ, ಹೆತ್ತ ತಾಯಿಗೆ ಬೇಡವಾಗಿರೋ ಮಗ ಆಗಿದ್ದೀನಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಅವ್ರಿಗೆ ನನ್ನ ಪ್ರೀತಿ ಬೇಕೋ ಬೇಡವೋ ಗೊತ್ತಿಲ್ಲ ತಾತ, ಆದ್ರೆ ನನಗಂತೂ ನಮ್ಮಮ್ಮ ಬೇಕು ತಾತ. ನನಗೆ ಈ ರೀತಿ ಒದ್ದಾಡಕ್ಕಾಗ್ತಿಲ್ಲ ತಾತ. ಅವ್ರು ದಿನೇ ದಿನ ನನ್ನಿಂದ ದೂರ ಆಗ್ತಾನೆ ಇದ್ದಾರೆ. ಅವ್ರ ಪ್ರೀತಿನ ಎಲ್ಲಿ ಶಾಶ್ವತ ಕಳ್ಕೊತೀನೋ ಅಂತ ಅನಿಸ್ತಾ ಇದೆ. ಅಷ್ಟಕ್ಕೂ ಅವ್ರನ್ನ ಯಾಕೆ ಮದುವೆ ಮಾಡ್ಕೊಡ್ರಿ ತಾತ? ಅಂಥದ್ದೇನಿದೆ ಆ ಮನೇಲಿ? ಅವ್ರ ಮನೇಲಿ ಏನೋ ಇದೆ ಅಂತ ಅನ್ನೋ ಕಾರಣಕ್ಕೆ ಅವಳನ್ನು ಮದುವೆ ಮಾಡಿಕೊಟ್ಟಿದ್ದಲ್ಲ, ಅವಳಿಗೂ ಒಂದು ಜೀವನ ಇದೆ ಅಂತ ಅನ್ನೋ ಕಾರಣಕ್ಕೆ. ಯಾಕೆ ನಮ್ಮ ಜೊತೆ ಇದ್ದಿದ್ರೆ ಅವ್ರ ಜೀವನ ನಡೀತಿರ್ಲಿಲ್ವಾ? ನಾನು ಅಮ್ಮನ್ನ ರಾಣಿ ಥರನೇ ನೋಡ್ಕೋತೀನಿ. ಅವ್ರು ಈ ಮನೇಲೆ ನಮ್ಮ ಜೊತೆಲೇ ಇದ್ರೆ ಅವ್ರು ಇನ್ನೂ ಚೆನ್ನಾಗಿರ್ತಾರೆ. ದಂಡಪಿಂಡ, ಜೀವನ ಎಲ್ರಿಗೂ ಇರುತ್ತೆ ಕಣೋ, ಆದರೆ ಜೀವನದ ಗುರಿಗಳು ಮಾತ್ರ ಬೇರೆ ಬೇರೆಯಾಗಿರುತ್ತೆ. ತುಳಸಿನ ಆ ಮನೆಗೆ ಕೊಟ್ಟಿದ್ದು ಅವಳು ಸುಖವಾಗಿ ಸಂತೋಷವಾಗಿ ಚೆನ್ನಾಗಿರಲಿ ಅಂತ.
ಅವಳು ಹಾಗೆ ಚೆನ್ನಾಗೂ ಇದ್ದಾಳೆ. ನೀನು ಅದನ್ನು ನೋಡಿ ಸಂತೋಷ ಪಡೋದು ಬಿಟ್ಟು ಸಂಕಟ ಪಡ್ತಾ ಇದೀಯಲ್ಲೋ. ಅದೇ ತಾತ ನಾನು ಕೇಳ್ತಾ ಇರೋದು. ಅವ್ರು ಚೆನ್ನಾಗೇ ಇರಬೇಕು ಅನ್ನೋದಾದ್ರೆ ಅವ್ರು ಆ ಮನೆಗೆ ಯಾಕೆ ಹೋಗ್ಬೇಕಿತ್ತು? ನಾನೇನು ಚೆನ್ನಾಗಿ ನೋಡ್ಕೋತಾ ಇದ್ದೆ. ಏನೋ ಆಗಿದಾಗೋಯ್ತು. ನನಗೆ ನಮ್ಮಮ್ಮ ಬೇಕು ಅಷ್ಟೇ. ಆ ಮನೆಯವ್ರ ಹತ್ರ ದುಡ್ಡಿರ್ಬೋದು, ಅಮ್ಮನ ಹೆಸರಲ್ಲಿ ಕಂಪ್ನಿನೇ ಕಟ್ತಿರ್ಬೋದು, ಆದರೆ ನನ್ನ ಹತ್ರ ಪ್ರೀತಿ ಇದೆ. ನಾನು ಕಷ್ಟಪಟ್ಟು ದುಡ್ದು ನನ್ನ ಶಕ್ತಿ ಮೀರಿ ಅಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ. ಏನಾಗಿದೆ ಸಮರ್ಥ್ ನಿನಗೆ? ಬರೀ ದುಡಿಯೋದ್ರಿಂದ ಚೆನ್ನಾಗಿ ನೋಡ್ಕೋಬಹುದು ಅಂತ ಯಾಕೆ ಅನ್ಕೊಳ್ತಿದ್ಯಾ? ಮತ್ತಿನ್ನೇನೆ ಸರಿ ಅಮ್ಮ ಮನೆಗೆ ಹೋಗಿರೋದು? ಮುಚ್ಚ ಬಾಯಿ. ಆ ಮನೆಯಲ್ಲಿ ದುಡ್ಡಿದೆ ಅಂತ ಅವಳಲ್ಲಿ ಹೋಗಿದ್ದಾಳ. ನಿನಗೆ ಹಾಗನ್ಸುತ್ತೇನೋ? ಅನ್ಸಲ್ಲ ತಾತ. ಆದ್ರೆ ಅಮ್ಮ ಮನೆ ಹೋಗಿರೋ ನಿಜ ಅಲ್ವಾ? ಅದು ನಮ್ಮನ್ನೆಲ್ಲ ಬಿಟ್ಟು ನನಗಿದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಏ ಸಮರ್ಥ್, ತಗೋ ನೀರು ಕುಡಿ. ನನಗೆ ಅನ್ನ ನೀರು ಯಾವುದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಮ್ಮಮ್ಮ. ನಾನು ಅವ್ರನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕು, ಇಲ್ಲ ಅವ್ರು ನನ್ನ ಜೊತೆಲೇ ಇರಬೇಕು. ನಿನಗೇನೋ ಆಗಿದೆ ಕಣು. ಅವಳು ಅಲ್ಲಿ ಅವಳ ಸಂಸಾರದ ಜೊತೆಯಲ್ಲಿ ಸುಖವಾಗೇ ಇದ್ದಾಳೆ. ಅಷ್ಟೇ ಅಲ್ಲ, ನೀನು ಅವಳಿಗೆ ಇನ್ನೂ ಮಗನೇ. ನಿನ್ನನ್ನು ಅವಳು ಬಿಟ್ಕೊಡ್ತಿಲ್ಲ. ಇಂಥ ಮಾತು ನನಗೆ ಹೇಳಕ್ ಬರಬೇಡಿ. ನಾನು ಅಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ. ಅವ್ರು ಹೇಗೆ ನನ್ನ ಜೊತೆ ಬರಲ್ವೋ ನಾನು ನೋಡ್ತೀನಿ. ಸಹಿಸ್ಕೊಂಡು ಸಾಕಾಗೋಗಿದೆ. ಅಮ್ಮ ಇಲ್ಲಿಗೆ ಬರ್ಬೇಕಷ್ಟೇ. ಅಮ್ಮ, ನಿಮ್ಮ ಹೆಸರಲ್ಲಿ ಕಂಪ್ನಿ ಆಗ್ತಿರೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀವು ನನಗೆ ಟ್ರೀಟ್ ಕೊಡಿಸ್ಬೇಕು. ಟ್ರೀಟಾ? ನೀವು ನನಗೇನಾದರೂ ಕೊಡಿಸ್ಬೇಕು. ನಿನ್ಗೇನು ಬೇಕು ಅಂತ ಹೇಳು, ಅದನ್ನೇ ಕೊಡಿಸ್ತೀನಿ. ಆದರೆ ನನ್ನ ಹೆಸರಲ್ಲಿ ಕಂಪ್ನಿ ಆಗ್ತಿದೆ ಅಂತಲ್ಲ, ನೀನು ನನ್ನ ಮಗಳು ಅಂತ. ಯಾಕಮ್ಮ, ನಿಮ್ಮ ಹೆಸರಲ್ಲಿ ಕಂಪ್ನಿ ಆಗ್ತಿರೋದು ನಿಮ್ಗೆ ಇಷ್ಟ ಇಲ್ವಾ? ಮಕ್ಕಳೆಲ್ಲ ಇಷ್ಟಪಟ್ಟು ಏನೋ ನಿರ್ಧಾರ ತಗೊಂಡ್ರಲ್ಲ, ಅದಕ್ಕೆ ಅವ್ರ ಇಷ್ಟನೇ ನನ್ನ ಇಷ್ಟ ಅಂತ ಹೇಳ್ಕೋಬೇಕಷ್ಟೆ. ಅದು ಬಿಟ್ಟು ನನ್ನ ಹೆಸರಲ್ಲಿ ಏನೋ ಆಗ್ತಾ ಇದೆ ಅನ್ನೋದೆಲ್ಲ ನನಗೆ ದೊಡ್ಡ ಸಂಭ್ರಮ ಅಲ್ಲ. ನನಗದೆಲ್ಲ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಖುಷಿಯಾಗಿದ್ದಾರೆ ಅಂದರೆ ನೀವು ಖುಷಿಯಾಗಿರ್ತೀರ. ನೀವು ಖುಷಿಯಾಗಿದ್ದೀರಾ ಅಂದರೆ ನನ್ನ ಖುಷಿಗೋಸ್ಕರ ನೀವು ಟ್ರೀಟ್ ಕೊಡಿಸ್ಬೇಕು. ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಏನು ಬೇಕೋ ಕೇಳು. ನನಗೆ ಅಮ್ಮ, ಇದೆಲ್ಲ ನಾನೇ ಮನೇಲಿ ಮಾಡಿದ್ದು. ಹೌದಾ? ಹಾಗಿದ್ರೆ ಸಕ್ಕತ್ತಾಗಿರುತ್ತೆ, ಕುಡಿ. ಮಾಮ್ ಇದನ್ನೆಲ್ಲ ನನಗೋಸ್ಕರ ಅಂತ ತಂದಿಲ್ವಾ? ಅವ್ರು ಈ ಮನೆಗೆ ನನ್ನನ್ನು ನೋಡೋಕೆ ಅಂತ ಬರಲ್ವಾ? ತಂದಿದ್ದನ್ನೆಲ್ಲ ಅವಳಿಗೆ ಯಾಕೆ ಕೊಡ್ತಿದ್ದಾರೆ? ನೋಡಿದೆ ಪೂರ್ಣಿ, ನೀನು ನನ್ನ ಹತ್ರ ಟ್ರೀಟ್ ಬೇಕು ಅಂತ ಕೇಳಿದೆ, ಆದರೆ ನನ್ನ ಪರವಾಗಿ ನಿನಗೋಸ್ಕರ ನಿನ್ನ ಅಮ್ಮನೇ ತಿಂಡಿ ತಂದಿದ್ದಾರೆ. ಅಂದರೆ ಇವರು ನಿನ್ಗೆ ಅಮ್ಮನ ಥರನೇ ತಾನೆ? ನೀನು ಹೇಗೆ ನನಗೆ ಮಗಳೋ ಹಾಗೆ ವನಜ ಅವ್ರಿಗೂ ನಿನ್ನ ಮಗಳು ತಾನೆ. ದೇವರು ನಮ್ಮ ಮಧ್ಯದಲ್ಲಿ ಯಾಕೆ ಸಂಬಂಧ ತನ್ನೋ ಗೊತ್ತಿಲ್ಲ.
ಅದು ಸತ್ಯನೋ ಸುಳ್ಳು ಅದು ನನಗೆ ಬೇಕಾಗಿಲ್ಲ. ಆದರೆ ಅವತ್ತಿಂದ ನಾನು ಇವ್ರನ್ನ ನನ್ನ ಅಮ್ಮ ಅಂತಾನೆ ಅಂದ್ಕೊಂಡಿದ್ದೀನಿ. ಮಾಮ್ ನಿಜವಾಗ್ಲೂ ನನ್ನೇ ನೋಡೋಕೆ ಬಂದಿದ್ರೆ ನನ್ನ ರೂಮಲ್ಲಿದ್ದು ನನ್ನ ಜೊತೆ ಮಾತಾಡ್ತಾರೆ. ನಾನೀಗ ಮಾಮ್ನ ಮಾತಾಡ್ಸಲ್ಲ. ಬೇಕಿದ್ರೆ ಅವರೇ ಬಂದು ಮಾತಾಡಿಸ್ಲಿ. ನೀವಿಬ್ಬರು ಮಾತಾಡ್ತಾರಿ, ನಾನು ಹೋಗಿ ಟೀ ತರ್ತೀನಿ. ಅಮ್ಮ ನೀವು ಕೂತ್ಕೊಳ್ಳಿ, ನಾನು ಹೋಗಿ ತರ್ತೀನಿ. ಬೇಡ, ನಿಂಗೆ ಇನ್ನೂ ಜಡೆ ಹಾಕಬೇಕಲ್ಲ. ವನಜ ಅವರೇ, ನೀವೇ ಪೂರ್ಣಿಗೆ ಜಡೆ ಹಾಕ್ತೀರಾ? ನಾನು ಟೀ ತರ್ತೀನಿ. ಪೂರ್ಣಿ ಕೂತ್ಕೋ.